ಮತ್ತೆ ವೃಶ್ಚಿಕ ರಾಶಿಯವರಿಗೆ ಈ ಜನವರಿ ತಿಂಗಳು ಹೊಸ ವರ್ಷ ಹೇಗಿದೆ ಭವಿಷ್ಯ ಗುರುಗಳು ತಿಳಿಸ್ಕೊಡ್ತಾರೆ. ವೃಶ್ಚಿಕ ರಾಶಿ ಆ, ವೃಶ್ಚಿಕ ರಾಶಿಯವರಿಗಂತೂ ಜನವರಿ ತಿಂಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು. ಚಿಕ್ಕ ಪುಟ್ಟ ವಿಚಾರದಲ್ಲಿ ಜಗಳಗಳು ಉಂಟಾಗುವಂಥದ್ದಿರುತ್ತೆ. ಜೊತೆಲೇ ಇರ್ತಾರೆ. ಬಹಳ ವರ್ಷಗಳಿಂದ ನಿಮ್ಮ ಜೊತೆ ವ್ಯವಹಾರವನ್ನು ಇಟ್ಕೊಂಡಿರ್ತಾರೆ. ಅವರಿಂದನೇ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ವೃಶ್ಚಿಕ ರಾಶಿಯವರು ಯಾಕಂತ ಹೇಳಿದ್ರೆ ವೃಶ್ಚಿಕ ರಾಶಿಯವರು ಸ್ವಲ್ಪ ನೇರವಾಗಿ ಮಾತಾಡುವಂಥದ್ದು ಜಾಸ್ತಿ ಇರುತ್ತೆ. ಚಿಕ್ಕ ಪುಟ್ಟ ವಿಚಾರಗಳು ಒಂದಷ್ಟು ದೊಡ್ಡ ಮಟ್ಟಿಗೆ ನಿಮಗೆ ಮನಸ್ಸಿಗೆ ಬೇಸರ ತಂದು ಕೊಡುವಂಥದ್ದು ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ. ಮತ್ತು ಯಾರೋ ದಾರಿಯಲ್ಲಿ ಹೋಗೋ ವ್ಯಕ್ತಿಯಿಂದನೂ ನಿಮಗೆ ಸಮಸ್ಯೆಗಳು ಎದುರಾಗಬಹುದು. ಭಾಳ ಎಚ್ಚರಿಕೆಯಿಂದ ಈ ಜನವರಿ ತಿಂಗಳಲ್ಲಿ ಇರಬೇಕಾಗುತ್ತೆ. ಮತ್ತು ಜನವರಿ 2026 ಏನಿದೆ, ಒಂದು 15ನೇ ತಾರೀಕು ನಂತರ ಒಂದಷ್ಟು ಒಳ್ಳೆಯ ಕೆಲಸಗಳು, ಒಳ್ಳೆಯ ಅನುಕೂಲವಾದಂತಹ ಸನ್ನಿವೇಶಗಳು ಕಂಡುಬರುವಂಥದ್ದಿರುತ್ತೆ. ಅದರಲ್ಲಿ ರೈತರಿಗಂತೂ ಉತ್ತಮವಾದಂತಹ ಅಭಿವೃದ್ಧಿಯನ್ನು ನಿರೀಕ್ಷೆಯನ್ನು ಮಾಡ್ಬೋದು. ರೈತರು ಬಹಳ ಬೆಳೆದಿರುವಂಥ ದವಸ ಧಾನ್ಯಗಳಾಗಬಹುದು, ಅದರಿಂದ ಲಾಭವನ್ನು ನಿರೀಕ್ಷೆಯನ್ನು ಮಾಡುವಂಥದ್ದು ಹೆಚ್ಚಾಗಿರುತ್ತೆ. ಮತ್ತು ಅದರ ಜೊತೆಗೆ ಒಪ್ಪಂದಗಳು, ಹೊಸ ಒಪ್ಪಂದಗಳು ಏನಾದರೂ ಮಾಡ್ಕೊಳ್ಳುವಂಥದ್ದಿದ್ದರೆ ಆ ಸಂದರ್ಭದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಒಳ್ಳೊಳ್ಳೆ ಅವಕಾಶಗಳು ಪ್ರಾಪ್ತಿ ಆಗುವಂಥದ್ದಿರುತ್ತೆ. ಆದರೆ ವರ್ಷದ 15 ದಿನದ ಏನು ಜನವರಿ ತಿಂಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಾರಂಭದಲ್ಲಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ಸಮಸ್ಯೆಗಳು ಯಥೇಚ್ಛವಾಗಿ ಬಂದು ತೊಂದರೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ತುಲಾರಾಶಿ, ಈ ಜನವರಿ ತಿಂಗಳವರೆಗೆ ಅಂತ ತುಲಾರಾಶಿ ಮಾಸ ಭವಿಷ್ಯ ಅಂತ ನಾವು ನೋಡೋಕೆ ಹೋದರೆ ಬಹಳ ಉತ್ತಮವಾದಂಥ ಮಾಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ವಿವಾಹಕ್ಕೆ ಸಂಬಂಧಪಟ್ಟಂಥ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಒಂದಷ್ಟು ಸುವರ್ಣ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಅಂದರೆ ಒಳ್ಳೆ ಸಂಬಂಧಗಳು ಕೂಡಿ ಬರಬಹುದು. ಉತ್ತಮವಾದಂತಹದ್ದು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ನಿರೀಕ್ಷೆಯನ್ನು ಮಾಡಬಹುದು ತುಲಾರಾಶಿಯವರಿಗೆ. ಮತ್ತು ತುಲಾರಾಶಿಯವರಿಗಂತೂ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಅದರ ಜೊತೆಗೆ ನಿರೀಕ್ಷೆಗೆ ತಕ್ಕಂತಹ ಒಂದಷ್ಟು ಫಲಗಳನ್ನು ಪಡ್ಕೊಳ್ಳುವಂಥದ್ದು ಇರುತ್ತೆ. ಭಾಳ ವಿದ್ಯಾಭ್ಯಾಸದಲ್ಲಿರುವಂಥವ್ರಿಗಂತೂ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಭಾಳ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ಏನಾದರೂ ಹೂಡಿಕೆ ಮಾಡುವಂಥದ್ದು ಏನಾದರೂ ಇತ್ತು ಅಂತ ಹೇಳಿದ್ರೂ ಈ ಜನವರಿ ತಿಂಗಳಲ್ಲಿ ಮಾಡೋದ್ರಿಂದ ತುಲಾರಾಶಿಯವರಿಗೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.